ಗ್ರೇಟ್ ವಾಲ್ ಆಫ್ ಡಾರ್ಜಿಲಿಂಗ್ ನೋಡಿ, ಇದು ಹೀಗೆ ಹೀಗೆ ಮುಂದೆ ಹೋಗ್ತಿದೆ. ಎಲ್ಲಿ ತನಕ ಹೋಗೋದಂತ ನಮಗೂ ಗೊತ್ತಾಗ್ತಿಲ್ಲ ನೋಡಿ. ಕೆಳಗಡೆನೂ ಕನೆಕ್ಟ್ ಆಗುತ್ತೆ, ಮೇಲೂ ಕನೆಕ್ಟ್ ಆಗುತ್ತಲ್ಲ. ನೀವು ಏನು ಒಂದು ಅರ್ಥ ಮಾಡ್ಕೊಳ್ಳಿ, ಏನಂದರೆ ನೀವು ಎಷ್ಟೇ ಗಿಡ ಎಂತ ಬಗ್ಸಿ ಕೆಲಸ ಮಾಡಿದ್ರು ಕೊನೆಗೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ಅಲ್ಲೇ ಹೋಗಬೇಕು, ಅಂದರೆ ತಿಕ್ಕ ಬಗ್ಸಿ. ಸೊ ಲೈಫ್ ಈಸ್ ಲೈಕ್ ಅ ಸೈಕಲ್. ಇವತ್ತು ಮೇಲಿದ್ದವನು ನಾಳೆ ಕೆಳಗೆ ಬೀಳ್ತಾನೆ, ಈ ನಾಳೆ ಕೆಳಗಿದ್ದವನು ನಾಡಿದ್ದು ಮೇಲೆ ಹೇಳ್ತಾನೆ. ಸೊ ಪ್ರಯತ್ನ ಮಾಡ್ತಾನೇ ಇರಬೇಕು. ಹಾಂ ನೋಡಿ, ಇಲ್ಲ ಫಸ್ಟ್ ಮೇಲೆ ಹತ್ತುವ ಇನ್ನೂ ಸ್ವಲ್ಪ. ಏಯ್ ಮೇಲ್ಗಡೆ ಕೂರಕ್ಕೆ ಜಾಗ ಇದೆ. ರೊಮ್ಯಾಂಟಿಕ್ ಡಿನ್ನರ್ ಮಾಡೋ ಪ್ಲೇಸ್ ನೋಡಿ. ಕಪಲ್ಸ್ ಎಲ್ಲ ಯಾರಿದ್ದೀರಾ? ಕಪಲ್ ಗೋಲ್ಸ್ 2025. ಏಯ್ ಬ್ರೋ ಇದೆಲ್ಲ ಹೋಗುತ್ತೆ ಬ್ರೋ ಯೂಟ್ಯೂಬ್ ಚಾನಲ್ಗೆ. ಅವನು ಎಂತ ದಿನ ಇಲ್ಲಿ ನೋಡಿ, ಯಾವುದೋ ಒಂದು ಹಟ್ಟಿದೆ. ಹಳೆ ಕಾಲದಲ್ಲಿ ಬ್ರಿಟಿಷರು ಇದೇ ಹಟ್ಟಲ್ಲಿ ಇದ್ರು ಅನ್ಸುತ್ತೆ. ಬ್ರಿಟಿಷ್ ಹೋದ್ಮೇಲೆ ಯಾರು ಈ ಮನೆಗೆ ಬರೋ ಧೈರ್ಯ ಮಾಡಿದ ನೋಡಿ. ಹಾಂಟೆಡ್ ಪ್ಲೇಸ್ ಅಂತ ಹೇಳ್ಬೋದು. ಬನ್ನಿ ಒಳಗೆ ಏನಿದೆ ಅಂತ ಒಂದು ಸ್ವಲ್ಪ ನೋಡ್ಬೋದು. ನೋಡಿ ಇದನ್ನೇ ಹೋಮ್ ಸ್ಟೇ. ಇದೇನಾದ್ರು ಬೆಂಗಳೂರಲ್ಲಿ ಇದ್ದಿದ್ರೆ ಇದನ್ನೇ ಹೋಮ್ ಸ್ಟೇ ಅಂತ ಕೊಟ್ಬಿಡೋರು. ತಿಂಗಳಿಗೆ ಒಂದು ದಿನಕ್ಕೊಂದು 2,000 ರೂಪಾಯಿ ಅಂತ ಮಾಡಿಬಿಟ್ಟು. ಓ ಸ್ವಲ್ಪ ಆಚೆ ನೋಡ್ಕೊಳ್ಳಿ ನೋಡಿ. ಒಳಗೆ ನೀವು ಎಂಟರ್ ಆಗ್ಬೋದು. ಒಂಥರ ರಿಸ್ಟ್ರಿಕ್ಟೆಡ್ ಏರಿಯಾ. ನಾವು ಹೋಗ್ತಾ ಇದೀವಿ. ಅಲ್ಲ ಆಲ್ರೆಡಿ ಹಾಳಾಗಿದೆ. ನೋಡಿ ಯಾವ ಥರ ಎಲ್ಲ ಒಂದೇ ಪ್ಲೇಸಲ್ಲಿ ಎಷ್ಟೆಲ್ಲ ಸಿಕ್ತು ನಿಮಗೆ. ಫಾಲ್ ಸಿಕ್ತು, ಪಾಳ್ಬಿದ ಮನೆ ಸಿಕ್ತು, ಟ್ರೆಕ್ಕಿಂಗ್ ಮಾಡೋಕ್ಕೆ ಒಂದಿಷ್ಟು ಜಾಗ ಸಿಕ್ತು, ಕೂತ್ಕೊಳ್ಳೋಕೆ ಒಂದಿಷ್ಟು ಪ್ಲೇಸ್ ಸಿಕ್ತು, ನೋಡೋಕ್ಕಷ್ಟು ಒಂದು ಚಂದವಾದ ಒಂದು ವ್ಯೂ ಸಿಕ್ತು. ಇನ್ನೇನು ಬೇಕು ಹೇಳ್ರಿ?